ಇದ್ದೀವಿ ಅಂದರೆ ಅದು ದೇವರ ಕೃಪೆ. ಹಲ್ಲೆಲೂಯ. ನಮ್ಮನ್ನು ನಡೆಸಿರುವ ದೇವರು, ನಮ್ಮ ಸ್ವಂತ ಬಲದಿಂದ ನಮ್ಮ ಸ್ವಂತ ಶಕ್ತಿಯಿಂದ ನಾವೇನು ಮಾಡಲಾರೆವು. ಆದರೆ ದೇವರು ನಮಗೊಂದು ಅವಕಾಶವನ್ನು ಕೊಡ್ತಾರೆ. ನಿನ್ನ ಇಷ್ಟ ಏನು ಅಂತ ಕೇಳ್ತಾರೆ. ಹಲ್ಲೆಲೂಯ. ಸೊ ನಾವು ಇವತ್ತು ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು, ದೇವರೇ ನಾವು ನಿನ್ನ ಸನ್ನಿಧಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದಕ್ಕೆ ದೇವರು ನಮ್ಮನ್ನಲ್ಲಿ ನಡೆಸಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಾಕ್ಯ ಭಾಗವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ಎಫೆಸ ಗ್ರಂಥ ತೆಗೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ ಒಂದನೇ ಅಧ್ಯಾಯ 3ರಿಂದ 5ವರೆಗೆ ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸಾಕು ಬ್ರದರ್, ಒಂದು ನಿಮಿಷ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನಲ್ಲಿ ನಮಗೆ ಪರಲೋಕದಲ್ಲಿರುವಂಥ ಸಕಲ ಆಶೀರ್ವಾದಗಳು. ಸೊ ಪರಲೋಕದಲ್ಲಿ ಇಲ್ಲದೆ ಇರುವಂಥ ಆಶೀರ್ವಾದವು ಯಾವುದೂ ಇಲ್ಲ. ಹಲ್ಲೆಲೂಯ. ಸೊ ನಾವು ಅನೇಕ ಆಶೀರ್ವಾದಗಳಿಗೋಸ್ಕರ ಅದು ನೋಡ್ತೇವೆ, ಆದರೆ ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದವು ಏನಂತೆ? ಕ್ರಿಸ್ತನು. ಹಲ್ಲೆಲೂಯ. ಯಾಕೆ ಕ್ರಿಸ್ತನು ನಮ್ಮ ಆಶೀರ್ವಾದ ಅಂದರೆ, ನಾವಿಲ್ಲಿ ಎಫೆಸ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. 2ನೇ ಅಧ್ಯಾಯ 3ನೇ ವಚನದಲ್ಲಿ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೂ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾದೆವು. ಆದರೆ ಇದು ನೋಡ್ರಿ, ಸೊ ನಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ನಮ್ಮ ಪರಿಸ್ಥಿತಿಗಳು, ನಾವು ಇಂದಿನ ಪರಿಸ್ಥಿತಿಯಲ್ಲಿ ಏನಾಗಿದ್ವು ಅಂದರೆ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನಿಮಗೆಲ್ಲ ಗೊತ್ತಿದೆಯಾ ನಿಮ್ಮ ಮೇಲೆ ಯಾರೋ ಕೋಪ ಮಾಡ್ತಾ ಇದ್ದಾರಂತ? ಮೊದಲು ನಾವು ಲೋಕದಲ್ಲಿರುವಾಗ, ಪಾಪದಲ್ಲಿರುವಾಗ, ಈಗ ಲೋಕಸ್ಥರಿಗೆ ಗೊತ್ತಾ ಅವ್ರ ಮೇಲೆ ಏನೋ ಕೋಪ ಇದೆ ಅವ್ರ ಮೇಲೆ ಅಂತ? ಗೊತ್ತಿಲ್ಲ. ಅವ್ರಿಗೆ ಹ್ಯಾಪಿ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಖುಷಿಯಲ್ಲಿದ್ದಾರೆ. ವಿಗ್ರಹಕ್ಕೆ ಆರಾಧನೆ ಮಾಡ್ತಾ ಎಲ್ಲ ಮಾಡ್ತಾ ಲೋಕದಲ್ಲಿ ಪಾಪ ಕುಡಿತಾ ಎಲ್ಲ ಮಾಡ್ತಾ ಏನು ಮಾಡಿದ್ದಾರೆ ಅಂದರೆ, ಅವರು ಅಂದ್ಕೊಳ್ತಾ ಇದ್ದಾರೆ ನಮಗೇನು ಕಡಿಮೆ ಇದೆ, ನಮಗೆಲ್ಲ ಇದೆ, ನಾವು ಹ್ಯಾಪಿ ಆಗಿದ್ದೀವಿ. ಆದರೆ ಇಲ್ಲಿ ಈ ವಾಕ್ಯ ಹೇಳ್ತಾ ಇದೆ 3ನೇ ವಚನ, ನಾವೆಲ್ಲರೂ ಪೂರ್ವದಲ್ಲಿ. ಸೊ ರೋಮದಲ್ಲಿ ಹೇಳ್ತಾ ದೇವರ ವಾಕ್ಯವು, ಒಬ್ಬರೂ ಇಲ್ಲ ಅಂತೆ ಪಾಪ ಮಾಡದೇ ಇರೋರು. ಹೌದಾ? ಇಲ್ಲ, ನಾನು ಪಾಪ ಮಾಡಲೇ ಇಲ್ಲ ಅಂತ ಹೇಳ್ಕೊಂಡ್ರೆ ಅದು ಮೋಸ ಮಾಡ್ಕೊಂಡಂಗೆ. ಸೊ ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹಿಸುವ ಕೃಪೆಯನ್ನು ತಪ್ಪಿ ಹೋಗಿದ್ದ, ದೇವರ ಅನುಗ್ರಹಿಸುವ ಆಶೀರ್ವಾದಗಳನ್ನ ತಪ್ಪಿ ಹೋಗಿದ್ದಾರೆ ಅಂತ ಇಲ್ಲಿ ಅದೇ ವಾಕ್ಯ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹಲ್ಲೆಲೂಯ. ಕ್ರಿಸ್ತನೊಟ್ಟಿಗೆ ನಾವೇನಾಗಿದ್ದೀವಿ? ಬದುಕಿದ್ದೀವಿ. ಆದಾಮಗೆ ಹೇಳಿದ್ರು ದೇವರು, ನೀನು ಆ ಹಣ್ಣನ್ನು ತಿನ್ನಬೇಡ, ತಿಂದ ದಿವಸ ಸತ್ತೋಗ್ತಿ. ಆದರೆ ತಿಂದ್ರು, ಅವರು ಸತ್ತೋದ್ರ? ಆದಾಮು ಅವ್ವ ಇಬ್ಬರು ಹ್ಯಾಪಿಯಾಗಿ ಕುತ್ಕೊಂಡ್ರು, ಹಣ್ಣನ್ನು ತಿಂದರು, ಸತ್ತೋಗ್ಲಿಲ್ಲ. ಆದರೆ ಆವಾಗ ಸತ್ತೋಗಿರೋದೇನು ಅಂದರೆ ದೇವರಿಗೂ ಅವನಿಗೂ ಮಧ್ಯದಲ್ಲಿ ಸಂಬಂಧ. ಹಲ್ಲೆಲೂಯ. ಅಷ್ಟವರೆಗೆ ದೇವರು ತಂಪಾದ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಬಂದು ಆದಾಮ್ ಜೊತೆಗೆ ಅವಳ ಜೊತೆಗೆ ಹೆಂಗೆ ಅಂದರೆ ಫ್ರೆಂಡ್ಸ್ ಥರ ಅವ್ರು ಮಾತಾಡ್ತಾ ಇದ್ರು. ಹೌದಾ? ಇಲ್ಲ, ಮಾತಾಡ್ತಾ ಇದ್ರು. ಆದರೆ ಯಾವಾಗ ಹಣ್ಣನ್ನು ತಿಂದ್ರೋ ಅವರ ಕಣ್ಣು ತೆರೆಯಲ್ಪಡ್ತಂತೆ. ಏನಾಯಿತು? ಅವರ ಕಣ್ಣು ತೆರೆಯಲ್ಪಡ್ತ, ಅಯ್ಯೋ ನಾವು ವಸ್ತ್ರವಿಲ್ಲದೆ ಇದ್ದೀವಿ. ಅಷ್ಟುವರೆಗೆ ಮತ್ತೆ ಗೊತ್ತಿಲ್ವ? ಅಷ್ಟುವರೆಗೆ ಅವರಿಗೆ ವಸ್ತ್ರವಿತ್ತ? ಇತ್ತು. ಅಷ್ಟುವರೆಗೆ ಒಂದು ಮಹಿಮೆ ವಸ್ತ್ರವಿತ್ತು. ಆದರೆ ಆಜ್ಞೆಗೆ ಅವಿಧೇಯರಾಗಿ, ದೇವರ ಮಾತಿಗೆ ಅವಿಧೇಯರಾಗಿ ಏನಾಯಿತು? ಅವತ್ತು
ಆ ವಸ್ತ್ರವನ್ನು ಕಳೆದುಕೊಂಡ್ಬಿಟ್ರು. ಸೊ ದೇವ್ರು ಹಾಗೆ ಬಿಟ್ಟುಬಿಟ್ರು ಅವ್ರನ್ನ. ಇವ್ರೇನು ಮಾಡಿದ್ರು ಅಂದರೆ ತಮ್ಮದೇ ಆಲೋಚನೆಯಿಂದ ಆ ಎಲೆಗಳನ್ನು ತಗೊಂಡು ಅವರಿಗೆ ವಸ್ತ್ರವಾಗಿ ಮಾಡಿಕೊಂಡಿದ್ರು. ಆದರೆ ದೇವರು ಇಲ್ಲ, ಅದೆಲ್ಲ ನಿಮಗೆ ವಸ್ತ್ರವಂತ. ಒಂದು ಪ್ರಾಣಿಯನ್ನು ವಧಿಸಿ ಆ ಪ್ರಾಣಿಯ ಚರ್ಮವನ್ನು ಇವರಿಗೆ ಅಂಗಿಗಳಾಗಿ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಲ್ಲಿ ಆಜ್ಞೆಗೆ ಅವಿಧೇಯರಾಗಿರೋದ್ರಿಂದ ಒಂದು ಪ್ರಾಣಿ ವಧಿಸಲ್ಪಡ್ತು. ಹೌದಾ ಇಲ್ಲ? ಹೌದಾ ಇಲ್ಲ? ಸೊ ಇಲ್ಲಿ ಪಾಪ ಮಾಡಿರೋ ನಾವು ಸತ್ತಂಥ ಸ್ಥಿತಿಯಲ್ಲಿದ್ವಂತೆ. ನೋಡ್ರಿ 4ನೇ ವಚನ. ಆದರೆ ಕರುಣಾನಿಧಿ ಆಗಿರುವಂಥ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. 3ನೇ ವಚನದಲ್ಲಿ ನೋಡಿದ್ರೆ ದೇವರಿಗೆ ನಮ್ಮ ಮೇಲೆ ಕೋಪ ಉಂಟು ಅಂತ ಹೇಳ್ತಾ ಇದೆ. 4ನೇ ವಚನದಲ್ಲಿ ನೋಡಿದ್ರೆ ದೇವರಿಗೆ ನಮ್ಮ ಮೇಲೆ ಮಹಾಪ್ರೀತಿ ಉಂಟು ಅಂತ ಹೇಳ್ತಾ ಇದೆ. ಯಾಕೆ ನಾವು ಒಂದು ವಚನದಲ್ಲಿ ನೋಡುತ್ತೀವಿ, ಆತನ ಕೋಪವು ಕ್ಷಣ ಮಾತ್ರವೇ ಅಂತ. ಆತನ ಕೋಪವು ಕ್ಷಣ ಮಾತ್ರ, ಆದರೆ ಆತನ ಪ್ರೀತಿ ಶಾಶ್ವತವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನಮ್ಮ ಮೇಲೆ ಕೋಪ ಪಡೋದಿಲ್ಲ, ಕೋಪ ಪಡ್ತಾರೆ ನಾವು ತಪ್ಪು ಮಾಡಿದಾಗೆಲ್ಲ ಆತನ ಕೋಪ. ಯಾಕಂದರೆ ತಂದೆಯ ಮನಸ್ಸು, ತಂದೆಯ ತಾಯಿ ಹೇಗೆ ಮಕ್ಕಳನ್ನು ತಪ್ಪು ಮಾಡಿದಾಗ ಕೋಪ ಮಾಡಿ ಹಂಗೆ ಬಿಟ್ಟುಬಿಡ್ತಾರೆ, ತಿದ್ದೋವರೆಗೆ ಬಿಡೋದಿಲ್ಲ. ಹಲ್ಲೆಲೂಯಾ. ಸೊ ನಮ್ಮ ದೇವರು ಕೂಡ ನಮ್ಮನ್ನು ಹಾಗೆ ನಿಮ್ಮ ಅಪರಾಧಗಳ ದಶೆಯಿಂದ ನೀವು ಸಾಯಿರಿ ಅಂತ ದೇವರು ಬಿಡಲಿಲ್ಲ. ಸತ್ತಂತ ನಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ. ಅದಕ್ಕೆ ನಾವಿಲ್ಲಿ 1ನೇ ವಚನದಲ್ಲಿ ನೋಡುತ್ತೀವಿ, ಆತನ ಸಕಲ ಆಶೀರ್ವಾದಗಳನ್ನು, ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನೀವಿವತ್ತು ಕ್ರಿಸ್ತು ನಿಮ್ಮಲ್ಲಿದ್ದರೆ, ಹಲ್ಲೆಲೂಯಾ, ಸಕಲ ಆಶೀರ್ವಾದಗಳು ನಮ್ಮಲ್ಲಿದೆ. ಅದೇ 1ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ ನೋಡೋಣ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಾವು ಹೋದ್ವಾರನೂ ಒಂದು ವಾಕ್ಯ ನೋಡಿದ್ವಿ, ಫ್ರೈಡೇನೋ ಗೊತ್ತಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರಂತೆ. ಯಾಕೆ ಆರಿಸಿಕೊಂಡಿದ್ದಾರಂತೆ? ನಾವು ಫಲ ಕೊಡಬೇಕೆಂತಲೂ ಆ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನೀವು ನನ್ನನ್ನು ಆರಿಸಲಿಲ್ಲ. ಯೋಹಾನ್ ಸುವಾರ್ತೆಯಲ್ಲಿ ನೀವು ಹೋಗಿದ್ರ ಯೇಸು ಸ್ವಾಮಿ ನೀನು ನನಗೆ ಬೇಕು ಅಂತ? ನಾವು ಆತನ್ನು ಆರಿಸಲಿಲ್ಲ, ನಮಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಾವು ಅನ್ಯರಾಗಿದ್ದೇವೆ. ನಾವೇನಾಗಿದ್ದೀವಿ? ಯೆಹೂದ್ಯರಲ್ಲ. ನಾವು ಯೆಹೂದ್ಯರಲ್ಲ. ಯೆಹೂದ್ಯರಿಗೋಸ್ಕರ ಯೇಸು ಕ್ರಿಸ್ತ ನಾನು ಬಂದಿದ್ದೀನಿ ಅಂತಾರೆ. ನಾವು ಯೆಹೂದ್ಯರಲ್ಲ. ಆದರೆ ಅನ್ಯರಾಗಿರುವಂಥ ನಮ್ಮನ್ನು, ಹೊರಗಡೆ ಇದ್ದಂಥ ನಮ್ಮನ್ನು, ದೇವರ ಕೋಪಕ್ಕೆ ಪಾತ್ರರಾಗಿದ್ದ ನಮ್ಮನ್ನು ದೇವರು ಏನು ಮಾಡಿದ್ದಾರೆ? ಕ್ಷಮಿಸಿದ್ದಾರೆ. ಆತನ ಮಹಾಪ್ರೀತಿಯಿಂದ ಕ್ರಿಸ್ತನಲ್ಲಿ ನಮ್ಮನ್ನು ಬದುಕಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಗುಡ್ ಫ್ರೈಡೇ ದಿನ 7 ವಾಕ್ಯಗಳು ನೋಡುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ತಂದೆಯೇ ತಂದೆಯೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಯೋಹಾನ್ ಸುವಾರ್ತೆಯಲ್ಲಿ ನಾವು ಓದ್ತಾ ನೋಡಿದ್ರೆ, ನಾನು ತಂದೆ ಚಿತ್ತವನ್ನೇ ಮಾಡ್ತೀನಿ, ತಂದೆ ಹೇಳಿದರೆ ಮಾತ್ರ ಹೋಗ್ತೀನಿ, ತಂದೆ ಹೇಳಿದರೆ ಮಾತ್ರ ಮಾಡ್ತೀನಿ, ತಂದೆ ಚಿತ್ತವನ್ನು ಮಾಡಲಿಕ್ಕೆ ಮಾತ್ರ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ತಂದೆ ಯೇಸು ಸ್ವಾಮಿ ಹೇಗಿದ್ದಾರೆ? ಹೀಗೇ ಇದ್ದಾರೆ. ಹೌದಾ? ಆದರೆ ಆ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ತಂದೆ ನನ್ನ ಕೈ ಯಾಕೆ ಬಿಟ್ಟಿದ್ದೀ ಅಂತ ಕೇಳ್ತಾರೆ. ಯಾಕೆ ಬಿಟ್ಟಿದ್ದಾರೆ? ಯಾರಾದರೂ ಹೇಳ್ತೀರಾ? ತಂದೆ ಅಷ್ಟುವರೆಗೆ ಕೈ ಹಿಡಿದಂಥ ತಂದೆ ಯೇಸು ಸ್ವಾಮಿಯನ್ನು ಆ ಶಿಲುಬೆಯ ಮೇಲೆ ತುಂಬ ಕಷ್ಟದಲ್ಲಿದ್ದಾರೆ ಯೇಸು ಸ್ವಾಮಿ. ಹೌದಾ? ರಕ್ತ ಸುರಿತಾ ಇದೆ, ನೋವು, ತಾಳಲಾಗದಷ್ಟು ನೋವು. ಆ ಸಮಯದಲ್ಲಿ ತಂದೆ ಕೂಡ ಯಾಕೆ ಕೈ ಬಿಟ್ಟಿದ್ದಾರೆ? ಒಬ್ಬರು ಸೇವಕರು ಹೇಳ್ತಾರೆ ಯಾಕೆ ಕೈ ಬಿಟ್ಟಿದ್ದಾರೆ ಅಂದರೆ, ಒಂದು ನಿನ್ನ ಕೈಯನ್ನು ಹಿಡಿಯಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೈಯನ್ನು ಹಿಡಿಯಲು ಯೇಸು ಸ್ವಾಮಿ ಕೈಯನ್ನು ಒಂದು ಕ್ಷಣ ತಂದೆ ಕೈ ಬಿಟ್ಟಿದ್ದಾರಂತೆ. ಎರಡನೇದಾಗಿ ಯಾವಾಗ ಆತನ ಶಿಲುಬೆ ಮೇಲೆ ಹೋದ್ನೋ, ಸರ್ವಲೋಕದ ಪಾಪದ ಶಿಕ್ಷೆ ಎಲ್ಲ ಒಂದು ಸಲ ಯಾರ ಮೇಲೆ ಬಂತು?
ಯೇಸುಸ್ವಾಮಿ ಮೇಲೆ ಬಂತು. ಯೇಸುಸ್ವಾಮಿ ಅಂತೆ ಆತನಿಗಿಂತ ಮುಂಚೆ ಇದ್ದಂಥ ಪಾಪ, ಆತನಿಗಿಂತ ಹಿಂದೆ ಇದ್ದಂಥ ಪಾಪ, ಎಲ್ಲರ ಪಾಪ ಒಂದು ಸಲ ತನ್ನ ಮೇಲೆ ತಗೊಂಡ್ಬಿಟ್ಟಿದ್ದಾರೆ. ಅದೊಂದು ಪಿಕ್ಚರ್ ರೂಪದಲ್ಲಿ ನೋಡಿದ್ರೆ ಅಷ್ಟು ಪಾಪ ಒಂದು ಕಪ್ಪಾಗಿ ಅದನ್ನೆಲ್ಲ ಯೇಸುಸ್ವಾಮಿ ಮೇಲೆ ಬರೋದು ನೋಡ್ತೀವಿ. ತಂದೆ ಪಾಪಿಯನ್ನು ಪ್ರೀತಿಸ್ತಾರೆ, ಪಾಪವನ್ನು ದ್ವೇಷಿಸ್ತಾರಂತೆ. ಹಲ್ಲೆಲೂಯಾ. ಪಾಪಿಯನ್ನು ಪ್ರೀತಿಸ್ತಾರೆ, ಪಾಪವನ್ನು ದ್ವೇಷಿಸ್ತಾರೆ. ಹಲ್ಲೆಲೂಯಾ. ನಾವಿಲ್ಲೊಂದು ವಾಕ್ಯವನ್ನು ಓದೋಣ, ಅದೇ ಎಫೆಸಿ ಗ್ರಂಥದಲ್ಲಿ 6ನೇ ಅಧ್ಯಾಯ 10ನೇ ವಚನ ನೋಡೋಣ. 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿರಿ. ಇಲ್ಲಿ ನೋಡ್ರಿ 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೀವಿ. ಒಂದೊಂದ್ಸಲ ನಮಗೆ ಯುದ್ಧವು ಬರ್ತದೆ, ಒಂದೊಂದ್ಸಲ ಹೊರಗಡೆಯಿಂದ ಯುದ್ಧ, ಒಂದೊಂದ್ಸಲ ಒಳಗಡೆಯಿಂದ ಯುದ್ಧ. ಯುದ್ಧದಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಆ ಮನುಷ್ಯರನ್ನು ನೋಡ್ತೀವಿ. ಈ ಮನುಷ್ಯ ಹಿಂಗೆ ಮಾತಾಡ್ತಾ ಇದ್ದಾನೆ, ಇವಳು ಹಿಂಗೆ ಹೇಳ್ತಾರೆ, ಇಲ್ಲ, ಸುಳ್ಳು. ಅದು ಏನಂದರೆ, ದೇವರು ಹೇಳ್ತಾರೆ, ನೀವು ಹೋರಾಡುವುದು ಅವರ ಹಿಂದೆ ಇರುವಂಥ ಅಂಧಕಾರ ಶಕ್ತಿ. ಈಗ ನೀವು ಒಂದು ಆತ್ಮಕ್ಕೆ, ಒಂದು ಅನ್ಯರ ಹತ್ರ ಮಾತನಾಡುವಾಗ ನೀವು ಸುವಾರ್ಥ ಸಾರಿದ್ರಪ್ಪ, ಅವರಿಗೆ ಒಂದೊಂದ್ಸಲ ಸಿಟ್ಟು ಬರ್ತದೆ. ಆ ಸಿಟ್ಟು ಬರೋದು ಆ ಮನುಷ್ಯನಿಂದಲ್ಲ, ಆ ಮನುಷ್ಯನ ಹಿಂದೆ ಕಾರ್ಯ ಮಾಡುತ್ತಾ ಇರುವಂಥ ಅಂಧಕಾರ ಶಕ್ತಿಗಳು. ಅದಕ್ಕೆ ಒಬ್ಬನ ಸುಲುಕೊಳ್ಳಬೇಕಂದ್ರೆ ಫಸ್ಟ್ ಆ ಮನೆ ಯಜಮಾನನ ಕಟ್ಟಿಬಿಡಬೇಕು. ಅದಕ್ಕೆ ನಾವು ಯಾರ ಹತ್ರ ಹೋರಾಡಬೇಕಂತೆ? ಆತ್ಮೀಕ